KRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತ್ಯ ಬಾತ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ಮೆಂತ್ಯ ಸೊಪ್ಪು ಎಲ್ಲ ತೊಳೆದು ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, 1 ರಿಂದ 2 ಟೊಮೊಟೊ, ಬಟಾಣಿ, ಈರುಳ್ಳಿ, ಪುದೀನ, ನೆಕ್ಸ್ಟ್ ಶುಂಠಿ, ಕೊತ್ತಂಬರಿ ಪೌಡ್ರು, ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಸಾಸಿವೆ, ಒಣಮೆಣಸಿನ್ಕಾಯಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ರುಬ್ಬಿದ್ರೆ ಟೇಸ್ಟ್ ಇರುತ್ತೆ, ಬಟ್ ಗ್ಯಾಸ್ಟ್ರಿಕ್ ಇರೋರಿಗೆ ಬೇಡ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ತೆಂಗಿನಕಾಯಿ. ಇಷ್ಟು ಬೇಕಾಗಿದ್ದ ಐಟಮ್ಸು ಹೇಗೆ ಮಾಡೋದಂತ ತೋರಿಸ್ತೀನಿ, ನೋಡ್ಕೊಳ್ಳಿರಂತೆ ಬನ್ನಿ. ಫಸ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ನೆಕ್ಸ್ಟು ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಶುಂಠಿ ಹಾಕ್ತಾ ಇದ್ದೀನಿ, ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದ್ರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದ್ರೆ ಯಾವುದು ಹುರ್ಕೊಳ್ಳೋ ಅಷ್ಟಿಲ್ಲ, ಎಲ್ಲ ಹಸಿದೇನೆ ರುಬ್ಕೊಂಡ್ಬಿಡಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ರೌಂಡ್ ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ಇಷ್ಟು ಅದಕ್ಕೆ ರುಬ್ಕೊಂಡಿದ್ದೀನಿ ನಾನು. ಇದಕ್ಕೆ ಚಕ್ಕೆ ಲವಂಗ ಏನೂ ಹಾಕಿಲ್ಲ. ನಿಮ್ಗೆ ಹಂಗೆ ಚಕ್ಕೆ ಲವಂಗ ಬೇಕಂದ್ರೆ ರಾತ್ರಿ ಬಿಸಿನೀರು ಮಾಡಿಕೊಂಡು ಆ ಬಿಸಿನೀರಲ್ಲಿ ಚಕ್ಕೆನೂ ಸ್ವಲ್ಪ ಲವಂಗ ಪೌಡ್ರ್ ಹಾಕೊಂಡು ಕುಡೀರಿ. ದಪ್ಪಗಿದ್ರೂ ಸಣ್ಣಕ್ಕೆ ಹಾಕ್ತೀರಾ. ಹೇಳ್ತಾ ಇದ್ದೀನಿ, ಇದಕ್ಕೆ ಮಾತ್ರ ಹಾಕ್ಕೋಬೇಡಿ, ತುಂಬ ಟೇಸ್ಟ್ ಇರುತ್ತೆ. ಬೇಕಿದ್ರೆ ಟೇಸ್ಟ್ ಮಾಡಿ ನೋಡ್ರಿ. ನೋಡಿ, ಎಣ್ಣೆ ಒಂದು 5 ರಿಂದ 6 ಸ್ಪೂನ್ ಹಾಕೊಂಡಿದ್ದೀನಿ. ಸೇಮ್ ಪಲಾವ್ಗೆ ಎಷ್ಟು ಹಾಕೋತೀರ ಅಷ್ಟು ಹಾಕೊಳ್ಳಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಟೊಮೊಟೊನು ಅದರೊಳಗಡೆನೆ ಹಾಕೊಂಡಿದ್ದೀನಿ. ಬಟಾಣಿ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ನೋಡಿದ್ರೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಜಾಸ್ತಿನೇ ಹಾಕ್ಕೊಂಡು ಏನೂ ಆಗಲ್ಲ. ನಾನು ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಇದು 1 ರಿಂದ 2 ಗ್ಲಾಸು ಅಕ್ಕಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ನಾವು ರುಬ್ಕೊಂಡಿದ್ದಲ್ಲ ಖಾರ, ಅದನ್ನು ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ನೀರು 1 ಗ್ಲಾಸ್ಗೆ 2 ಗ್ಲಾಸ್ ಪ್ರತಿ ಸಲ ಹೇಳ್ತಾ ಇರ್ತೀನಿ. ನಾನು ಮಾತ್ರ ಅಂದಾಜ್ಮೇಲೆ ಹಾಕ್ಕೊತಾ ಇರ್ತೀನಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಶುಂಠಿನೂ ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬೇಡ ಅಂದರು ಗ್ಯಾಸ್ಟ್ರಿಕ್ ಇರೋರು ಶುಂಠಿ ಬೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕಷಾಯ ಕುಡಿದ್ರೂ ಸೂಪರ್ ಆಗಿರುತ್ತೆ ರೀ. ಅಡುಗೆಗೆ ಯೂಸ್ ಮಾಡ್ಬೇಕನ್ನೋದೇನಿಲ್ಲ, ಬಾಡಿಗೆಲ್ಲಾನು ಬೇಕು. ಹೆಂಗ್ ಬೇಕೋ ಹಂಗಂಗೆ ಯೂಸ್ ಮಾಡ್ಕೋಬೇಕಷ್ಟೇನೆ. ನೋಡ್ಕೊಳ್ಳಿ. ಹೆಂಗೆ ಇಷ್ಟ ಆಗಿದ ತಕ್ಷಣ ಕ್ಯಾಪ್ ಹಾಕ್ಬಿಡಿ. 1 ವಿಜಲ್ ಕೂಗಿಸ್ಕೊಂಡ್ಬಿಡಿ ಸಾಕು. 1 ರಿಂದ 2 ವಿಜಲ್ ಕೂಗಿಸ್ಕೊಳ್ಳಿ. ನೋಡಿ, ಈ ರೀತಿ ಆಗಿದೆ. 1 ವಿಜಲಿಂದ 2 ವಿಜಲ್ ಕೂಗಿಸ್ಕೊಂಡಿದ್ದೀನಿ. ಈ ತರ ಆಗಿದೆ, ನೋಡ್ಕೊಳ್ಳಿ. ನೋಡಿ, ಬಿಸಿ ಬಿಸಿ ಮೆಂತ್ಯ ಬಾತ್ ರೆಡಿ ಆಗಿದೆ. ನೀವು ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ತುಂಬ ಟೇಸ್ಟ್ ಇರುತ್ತೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮಸಾಲೆ ಐಟಮ್ಸು ಬೆಳಗ್ಗೆ ಜಾಸ್ತಿ ತಿನ್ನಬೇಡಿ. ಬೆಳಗ್ಗೆ ಮಸಾಲೆ ಐಟಮ್ ತಿನ್ಬಿಟ್ಟು ಸಾಯಂಕಾಲ ಆಯ್ತಂದ್ರೆ ಜಂಕ್ಸ್ ತಿನ್ಬಿಟ್ಟು ಸಿಕ್ಕಾಪಟ್ಟೆ ವೆಯ್ಟ್ ದಪ್ಪ ಆಗ್ಬಿಟ್ರೇನು ಪ್ರಾಬ್ಲಮ್ ಆಗುತ್ತೆ. ಈ ಥರ ತಿನ್ಕೊಂಬನ್ನಿ. ದಪ್ಪ ಇರೋರು ಸಣ್ಣ ಆಗ್ತೀರಾ. ಟೇಸ್ಟ್ ಇರಲ್ಲ ಅನ್ಕೋಬೇಡಿ, ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.